12ನೆಯ ಅಧ್ಯಾಯವು. ಸೂತರ ಉವಾಚ. ಮುನಿವರ್ಯರಾದ ಭೃಗುಗಳಿಂದ ಸೋಮಕಾಂತ ಮಹಾರಾಜನು ಈ ರೀತಿಯಾಗಿ ಪ್ರತಿದಿನ ತಪ್ಪದೇ ಶ್ರೀ ಗಣಪತಿಯ ಪುರಾಣವನ್ನು ಭಕ್ತಿಯಾದರಗಳಿಂದ ಶ್ರವಣ ಮಾಡಿ ಅದರಿಂದ ಲಭ್ಯವಾದ ಪುಣ್ಯವನ್ನು ಆಯಾ ದಿನ ಒಣಗಿದ ರಸಾಲ ವೃಕ್ಷದ ಆಳವಾದ ಪಾತಿಯಲ್ಲಿ ನೀರಿನೊಂದಿಗೆ ಇರಿಸಿದನು. ಅಂದರೆ ಈ ಶ್ರವಣದ ಪುಣ್ಯವನ್ನು ಆ ವೃಕ್ಷಕ್ಕೆ ಧಾರೆ ಎರೆದನು. ಪುರಾಣ ಶ್ರವಣವು ಪೂರೈಸಿದ ಅಂದರೆ 1 ವರ್ಷ ಕಾಲ ಕಳೆದ ಬಳಿಕ ನೋಡಿದರೆ ಆ ಒಣಗಿದ ಮರವು ಚಿಗುರೆಲೆ, ಹೂವು, ಕಾಯಿ, ಕಣ್ಗಳಿಂದ ಸಮೃದ್ಧವಾಗಿ ಶೋಭಿಸುತ್ತಲಿದ್ದಿತು. ಅಂತಹ ರುಚಿರ ಪ್ರಭೆ ಅದಕ್ಕುಂಟಾದದ್ದು ಪುರಾಣ ಶ್ರವಣದ ಪುಣ್ಯ ವಿಶೇಷದಿಂದ. ಮಾವಿನ ಮರವು ಹೇಗೆಲ್ಲ ಚಿಗುರಲಾರಂಭಿಸಿತೋ ಅದರಂತೆ ಸೋಮಕಾಂತ ಮಹಾರಾಜನ ದೇಹವನ್ನಾಕ್ರಮಿಸಿದ್ದು ಹಿಂಸಿಸುತ್ತಲಿದ್ದ ಅಸಹ್ಯ ಕುಷ್ಠರೋಗವು ಗಂಟೆ ಗಂಟೆಗೂ ನಿಮಿಷ ನಿಮಿಷಕ್ಕೂ ಮಾಯವಾಗುತ್ತಾ ಕೊನೆಗೊಮ್ಮೆ ಸಂಪೂರ್ಣವಾಗಿ ಮಾಯವಾಯಿತು. ರೋಗ ಕಳೆದೊಡನೆಯೇ ರಾಜನ ಶರೀರವು ದಿವ್ಯ ಕಾಂತಿಯಿಂದ ಬೆಳಗಿತ್ತು. ಆತನ ಶರೀರದ ಮೇಲೆ ಈ ಮೊದಲು ಇದ್ದ ಗಾಯಗಳಾಗಲಿ ಆ ಗಾಯಗಳ ಕಲೆಗಳಾಗಲಿ ಯಾವುದೂ ಉಳಿಯಲಿಲ್ಲ. ರೋಗವಿದ್ದಾಗ ಅರಸನ ದೇಹದಿಂದ ಹೊರಹೊಮ್ಮುತ್ತಿದ್ದ ದುರ್ಗಂಧವು ಈಗ ಇಲ್ಲದಂತಾಗಿ ಅದಕ್ಕೆ ಬದಲು ಸುಗಂಧ ಉಂಟಾಯಿತು. ರೋಗವು ವಾಸಿಯಾಗಲಾರದೆಂದು ತಿಳಿದಾಗ ರಾಜನಿಗುಂಟಾದ ಖೇದ ಜಿಗುಪ್ಸೆಗಳು ಮಾಯವಾಗಿ ಆ ಸ್ಥಾನದಲ್ಲಿ ಹರ್ಷೋತ್ಸಾಹಗಳು ನೆಲೆಗೊಂಡವು. ತನ್ನ ದೇಹದ ಸೌಗಂಧ್ಯದಿಂದ ದಶದಿಕ್ಕುಗಳು ದಿವ್ಯ ಪರಿಮಳವನ್ನು ಬೀರಿದನು. ದಿವ್ಯ ದೇಹಿಯು ಸೂರ್ಯನಂತೆ ತೇಜಸ್ವಿಯು ಕೋಟಿ ಚಂದ್ರಮನಂತೆ ಆಹ್ಲಾದಕರ ದೇಹಕಾಂತಿಯುಳ್ಳವನು ಆದ ಸೋಮಕಾಂತ ಮಹಾರಾಜನನ್ನು ಅಲ್ಲಿನ ಜನರು ನೋಡಿ ಆಶ್ಚರ್ಯಚಕಿತರಾದರು ಮತ್ತು ತಮ್ಮ ತಮ್ಮೊಳಗೆ ಹೀಗೆಂದು ಮಾತನಾಡಿಕೊಂಡರು. ರೋಗದ ಮುದ್ದೆಯಾಗಿ ಕೊಳೆತು ನಾರುತ್ತಲಿದ್ದ ಈ ಸೋಮಕಾಂತನು ಒಮ್ಮಿಂದೊಮ್ಮೆ ಹೇಗೆ ಇಷ್ಟು ಸುಂದರ ಕಾಯನಾದನು? ಇವನು ರೋಗವೆಲ್ಲಿಗೆ ಹೋಯಿತು? ನಿಜ, ಸಮಸ್ತ ದೋಷಗಳನ್ನು ನಿಮಿಷ ಮಾತ್ರದಲ್ಲಿ ಪರಿಹರಿಸತಕ್ಕ ಮಹಾಗಣೇಶ ಪುರಾಣದ ಮಹಾಮಹಿಮೆಯಿಂದ ಈ ಬದಲಾವಣೆಗಳೆಲ್ಲವೂ ಸಂಭಾವಿತವೇ ಸರಿ. ಭೃಗುವಿನ ಉವಾಚ. ರಾಜೇಶ್ವರ, ಗಣಪತಿಯ ಪುರಾಣವನ್ನು ಶ್ರವಣ ಮಾಡಿದ ನಿನಗೆ ಮಹತ್ಫಲವೇ ದೊರೆಯಿತು. ಇಂತಹ ಸಿದ್ಧಿ ಯಾರಿಗೂ ಉಂಟಾಗಿರುವುದಿಲ್ಲ. ಇನ್ನು ನೀನು ಸ್ವಲ್ಪವೂ ಚಿಂತಿಸಬೇಕಾಗಿಲ್ಲ. ಅಮಾತ್ಯರೊಡಗೂಡಿ ಮಗನ ಬಳಿಗೆ ಹೋಗಿ ಸುಖವಾಗಿ ಬಾಳು. 1 ವರ್ಷದಿಂದ ದೂರವಿದ್ದ ನಿನ್ನ ಅವರೆಲ್ಲರನ್ನೂ ನೋಡಬೇಕೆಂದು ಉತ್ಕಂಠಿತನಾಗಿರುವೆಯಲ್ಲವೇ? ನಿನ್ನಷ್ಟೇ ಅವರಿಗೂ ನಿನ್ನನ್ನು ನೋಡಬೇಕೆಂಬ ಆತುರವಿರುವುದು ಸಹಜವಾಗಿಯೇ ಇದೆ. ಇಷ್ಟರಲ್ಲಿ ಅವರನ್ನು ನೋಡುವ ಸಂದರ್ಭ ಒದಗಿದ್ದುದರಿಂದ ನಿನಗೆ ಬಹಳ ಹರ್ಷ ಉಂಟಾಗುವುದು. ಸೂತನ ಉವಾಚ. ಭೃಗು ಮಹರ್ಷಿಗಳು ಆಡಿದ ಈ ಮಾತುಗಳನ್ನು ಕೇಳಿ ಸೋಮಕಾಂತ ಮಹಾರಾಜನು ಮುನಿರಾಜನ ಚರಣ ಕಮಲಗಳಿಗೆ ಎರಗಿದನು. ಆನಂದ ಸಾಗರದಲ್ಲಿ ಸಂಪೂರ್ಣವಾಗಿ ಮುಳುಗಿದ್ದ ಸೋಮಕಾಂತ ಮಹಾರಾಜನು ಭೃಗು ಮಹರ್ಷಿಯನ್ನು ಕುರಿತು ಹೀಗೆಂದು ನುಡಿದನು. ಭೃಗುವಿನ ಉವಾಚ. ಮುನಿರಾಜ, ನಿಮ್ಮ ತಪಸ್ಸಿನ ಅತ್ಯದ್ಭುತವಾದ ಮಹಿಮಾತಿಶಯವನ್ನು ಇಂದು ಕಂಡಿರುವೆನು. ಪುರಾಣ ಶ್ರವಣದ ಮಹಿಮೆಯೂ ನಿಮ್ಮ ಮಹಿಮೆಯಷ್ಟೇ ಅದ್ಭುತವಾದದ್ದು. ಗಲತ್ಕುಷ್ಠ ರೋಗದಿಂದ ನರಳುತ್ತಾ ನಾನ್ಯಾವುದೋ ಮೂಲೆಯಲ್ಲಿ ಬಿದ್ದಿದ್ದೇನು. ಅಂತಹ ವಿಪದ್ಗ್ರಸ್ತನಾಗಿದ್ದವನು ತಮ್ಮ ಪುಣ್ಯ ಪ್ರಭಾವದಿಂದ ಈಗ ದಿವ್ಯದೇಹ ಆಗಿರುವೆನು. ನಾನು ಮಾತ್ರವಲ್ಲದೆ ನನ್ನ ಜನನಿ ಜನಕರೂ ಸಹ ಧನ್ಯತಮರಾದರು. ಆ ತಂದೆ ತಾಯಿಯರು ರುಗ್ಣವಾಗಿದ್ದ ಈ ದೇಹಕ್ಕೆ ಜನಕರಾಗಿದ್ದರು. ತಾವಾದರೋ ಆ ದುಷ್ಟ ದೇಹವನ್ನು ಸುದೇಹವನ್ನಾಗಿ ಮಾಡಿದ ಮಹಾತ್ಮರು. ಮುನಿಸತ್ತಮ, ಆದುದರಿಂದ ನಾವೇ ನನಗೆ ಜನನೀ ಜನಕರು. ನಾನು ನಿರೋಗಿಯಾಗಿ ಪುಷ್ಟಿಯನ್ನು ಹೊಂದುವುದು ಒಂದಟ್ಟಿಗಿರಲಿ. ಶುಷ್ಕವಾಗಿ ಹೋಗಿದ್ದ ಸ್ಥಾವರ ಜೀವಿ ಈ ಮಾವಿನ ಕೊರಡೂ ಸಹ ಜಿಗಿತು ಪುಷ್ಪ ಫಲಭರಿತವಾದದ್ದನ್ನು ನೋಡಿದರೆ ದೇವನ ಅವನ ಪುರಾಣದ ಅದನ್ನು ಶ್ರವಣ ಮಾಡಿಸಿದ ತಮ್ಮ ಪ್ರಭಾವವು ಬಹಳ ಹೆಚ್ಚಿನದೆಂಬುದರಲ್ಲಿ ವಿವಾದವೇ ಇರುವುದಿಲ್ಲ. ಆದುದರಿಂದ ತಮ್ಮನ್ನು ಇಲ್ಲಿಯೇ ಬಿಟ್ಟು ನಾನೊಬ್ಬನೇ ನನ್ನ ರಾಜನಿಗೆ ತೆರಳಲು ಸರ್ವತಾ ಇಷ್ಟಪಡುವುದಿಲ್ಲ. ನಶ್ವರರು ಮತ್ತಷ್ಟು ವ್ಯಾಮೋಹಗಳಿಸಿ ನನ್ನನ್ನು ಸಂಸಾರ ಪಂಕದಲ್ಲಿ ಮುಳುಗಿಸುವವರು ಆದ ಪುತ್ರ ರಾಜ್ಯಾದಿ ವೈಭವಗಳಿಂದ ನನಗ್ಯಾವ ಪ್ರಯೋಜನವೂ ದೊರೆಯಬೇಕಾಗಿದೆ. ಸೂತರ ಉವಾಚ. ಸೋಮಕಾಂತನಾಡಿದ ಈ ವಾಕ್ಯಗಳನ್ನು ಕೇಳಿದ ಭೃಗುಮುನಿಗಳು ರಾಜನನ್ನು ಕುರಿತು ಮತ್ತೆ ಹೀಗೆಂದು ಮಾತನಾಡಿದರು. ಭೃಗುವಿನ ಉವಾಚ. ರಾಜನ್ ಸೋಮಕಾಂತ, ನೀನು ಹಿಂದಿನ ಎಷ್ಟೆಷ್ಟು ಜನ್ಮಗಳಲ್ಲಿ ರಾಶಿಗಟ್ಟಲೆ ಪುಣ್ಯವನ್ನಾರ್ಜಿಸಿದೆಯೋ ಏನೋ, ಅಂತೂ ನಾನು ನಿನಗೆ ದೊರೆತೆ. ನನ್ನ ಮುಖದಿಂದಲೇ ನಿನಗೆ ಈ ಶ್ರೀ ಗಣೇಶ ಪುರಾಣದ ಕಥೆಗಳನ್ನು ಹೇಳುವ ಪ್ರಸಂಗ ಉಂಟಾಯಿತು. ಅದನ್ನು ನಾನು ಪ್ರೀತಿ ವಿಶ್ವಾಸಗಳಿಂದ ಬೋಧಿಸಿದೆ. ನೀನು ಬಹಳ ಶ್ರದ್ಧಾಭಕ್ತಿಯುತವಾಗಿ ಆ ಪುರಾಣವನ್ನು ಕೇಳಿರುವೆ. ಅದರ ಮಹಿಮೆಯಿಂದ ನಿನ್ನ ಪ್ರಬಲತರ ಪಾತಕಗಳೆಲ್ಲ ಕಳೆದು ಹೋದವು. ನೀನು ಪರಮಧನ್ಯನು. ಶ್ರೀ ಗಣೇಶ ಪುರಾಣದ ಮಹಾಮಹಿಮೆಯನ್ನು ಯಾರಿಂದಲಾದರೂ ವರ್ಣಿಸಲಿಕ್ಕೆ ಸಾಧ್ಯವೇ? ಜನೇಶ್ವರ, ಪ್ರಕೃತ ನೀನು ನಿನ್ನ ರಾಜಧಾನಿಯ ಕುರಿತು ಪ್ರಯಾಣ ಮಾಡು, ನನ್ನನ್ನು ಮಾತ್ರ ಮರೆಯಬೇಡ. ಸೂತರ ಉವಾಚ. ಇವರಿಬ್ಬರು ಈ ರೀತಿಯಾಗಿ ಮಾತನಾಡುತ್ತಿರುವ ವೇಳೆಗೆ ಸರಿಯಾಗಿ ಮಹದದ್ಭುತವಾದ ತೇಜಸ್ಸಿನಿಂದ ಹೊಳೆಯುತ್ತಿರುವ ವಿಮಾನವೊಂದು ಅವರಿಗೆ ಕಂಡುಬಂದಿತ್ತು. ಅದು ಕೋಟಿ ಸೂರ್ಯರಷ್ಟು ಪ್ರಕಾಶಮಾನವಾಗಿತ್ತು. ಅದರಷ್ಟು ದೊಡ್ಡವಾದ ವಿಮಾನದ ಊಹೆ ಕೂಡ ಇವರಿಗಿರಲಿಲ್ಲ. ಭೃಗುವಿನ ಉವಾಚ. ನೃಪವರ್ಯ, ಅತ್ಯದ್ಭುತವಾದ ಈ ವಿಮಾನವು ಮಹಾಗಣಪತಿಯ ದಿವ್ಯ ಲೋಕದಿಂದ ನಿನಗೋಸ್ಕರವಾಗಿ ಬಂದಿರುತ್ತದೆ.
ನೀನು ಇದನ್ನೇರಿ ಕುಳಿತುಕೊಂಡು ಶ್ರೀ ಮಹಾಗಣಪತಿಯ ದಿವ್ಯ ಸನ್ನಿಧಾನಕ್ಕೆ ತೆರಳು. ಆಹಾರ ಪಾನೀಯಗಳ ಮೇಲೆ ಸಹ ಗಣನೀಯ ನೀಡದ ಮುನಿವರರು ಸಹಸ್ರಾರು ವರ್ಷಗಳ ಕಾಲ ಕಠಿಣವಾಗಿ ತಪಸ್ಸನ್ನು ಮಾಡಿದರು. ಅವರನ್ನು ಕರೆದೊಯ್ಯಲು ಇಂತಹ ವಿಮಾನ ಬರಲಾರದು. ಪುರಾಣ ಶ್ರವಣಜನ್ಯ ಪುಣ್ಯದಿಂದ ನೀನು ಅದನ್ನು ಪಡೆದಿರುವೆ. ಸೂತರ ಉವಾಚ. ಇವರು ವಿಮಾನವನ್ನು ಕುರಿತು ಮಾತನಾಡುತ್ತಿರುವಷ್ಟರಲ್ಲಿ ಅದು ಒಂದು ಕ್ಷಣದ ಒಳಗಾಗಿಯೇ ಭೂಮಂಡಲಕ್ಕೆ ಇಳಿದು ಬಂದು ಬಿಟ್ಟಿತು. ಅದನ್ನು ರಕ್ಷಿಸುವುದಕ್ಕೆ ನಾಲ್ಕು ಭುಜಗಳಿಂದ ಸುಶೋಭಿತರಾದ ಮಹಾಗಣಪತಿಯ ಪರಿವಾರಗಣದವರು ಅದರ ಸಂಗಡ ಬಂದಿದ್ದರು. ಪ್ರತಿಯೊಬ್ಬ ಪರಿವಾರದವನು ತಲೆ ಮೇಲೆ ದಿವ್ಯ ಕಿರೀಟ, ಬಾಜುಬಂದಿ, ಕೊರಳಲ್ಲಿ ಥಳಥಳ ಹೊಳೆಯುವ ಹಾರ ಮೊದಲಾದ ಭೂಷಣಗಳಿಂದ ಅಲಂಕೃತನಾಗಿದ್ದನು. ತನ್ನ ದೇಹಕ್ಕೆ ದಿವ್ಯ ಚಂದನವನ್ನು ದರ್ಶಿಸಿಕೊಂಡಿದ್ದರು. ದಿವ್ಯ ವಸ್ತ್ರಯುಗ್ಮವನ್ನು ಧರಿಸಿದ್ದನು. ಮಹಾಗಣಪತಿಯಂತೆ ಕೈಗಳಲ್ಲಿ ಪದ್ಮ, ಪರಶು ಮೊದಲಾದ ಆಯುಧಗಳನ್ನು ಧರಿಸಿದ್ದನು. ದಿವ್ಯ ಅಲಂಕರಣಗಳಿಂದ ಭೂಷಿತೆಯರಾದ ಕಿನ್ನರ ಸ್ತ್ರೀಯರು ವೇಣು, ವೀಣಾವಾದನ, ಮೃದಂಗ, ತಾಲ ಮೊದಲಾದ ವಾದ್ಯಗಳನ್ನು ಶಾಸ್ತ್ರೀಯವಾಗಿಯೂ ಮಧುರವಾಗಿಯೂ ನುಡಿಸುತ್ತಾ ನರ್ತಿಸುತ್ತಲಿದ್ದರು. ಕಿನ್ನರ ಪುರುಷರು ತಾಳ, ಲಯ, ಗತಿಗನುಸರಿಸಿ ಗಾಯನವನ್ನು ಮಾಡುತ್ತಲಿದ್ದರು. ವೈಭವದಿಂದ ಕೂಡಿದ್ದ ಈ ದಿವ್ಯ ವಿಮಾನವನ್ನು ಕಂಡು ರಾಜನು ಮತ್ತೆ ಹೀಗೆ ಮಾತನಾಡಿದನು. ರಾಜರು ಉವಾಚ. ಮಹಾತ್ಮನ್, ಭೃಗು ಮಹರ್ಷಿ, ದೇವ ವಿಮಾನಗಳ ಬಗ್ಗೆ ಅನೇಕರು ಅನೇಕ ರೀತಿಯಿಂದ ವರ್ಣಿಸುತ್ತಿದ್ದುದನ್ನು ನಾನು ಅನೇಕ ಸಲ ಕೇಳಿದ್ದೆ. ಅಂತಹ ದಿವ್ಯ ವಿಮಾನವನ್ನು ಭಗವನ್, ಬ್ರಹ್ಮರ್ಷಿ ವೀರ್ಯವತ್ತರಾದ ತಮ್ಮ ತಪಸ್ಸಿನ ಬಲದಿಂದ ಇಂದು ಕಣ್ಣೆದುರಿಗೆ ನೋಡುತ್ತಲಿದ್ದೇನೆ. ಇದರ ಮಹಿಮೆಯನ್ನು ಬಹುವಿಧವಾಗಿ ಬಹುಜನರ ಬಾಯಿಂದ ನಾನು ನನ್ನ ಕಿವಿಗಳಿಂದ ಕೇಳಿದ್ದೆ. ತಾವು ನನಗೆ ಬೋಧಿಸಿದ ಪರಮ ಪವಿತ್ರವಾದ ಶ್ರೀ ಗಣೇಶ ಪುರಾಣವನ್ನು ಶ್ರವಣ ಮಾಡಿದ ಪೂಜ್ಯಾತಿರೇಕದಿಂದ ಇದು ವೈಭವವನ್ನೆಲ್ಲ ಅನುಭವಿಸುತ್ತಿದ್ದೇನೆ. ಸೂತರ ಉವಾಚ. ಸೋಮಕಾಂತ ಮಹಾರಾಜನು ಈ ರೀತಿ ಹೇಳುತ್ತಿರುವಷ್ಟರಲ್ಲಿ ಶ್ರೀ ಗಣಪತಿಯ ದೂತರು ವಿಮಾನದಿಂದ ಕೆಳಕ್ಕಿಳಿದು ಬಂದು ಅಲ್ಲಿರತಕ್ಕ ಋಷಿ ಸಮುದಾಯ, ರಾಜಭಾರ್ಯೆ, ಅಮಾತ್ಯರು ಮತ್ತು ರಾಜ ಇವರನ್ನು ಅತ್ಯಂತ ನಮ್ರತೆಯಿಂದ ನಮಸ್ಕರಿಸಿ ಸೋಮಕಾಂತ ಮಹಾರಾಜನನ್ನು ಕುರಿತು ಹೀಗೆಂದು ನುಡಿದನು. ಶುದ್ಧಾತ್ಮನ್, ಪರವಸ್ತುಗಳಿಗೂ ಪರತರನಾದ ಪಾರ್ವತೀನಂದನ ಗಣಪತಿಯು ನಿನ್ನನ್ನು ಸ್ಮರಿಸಿಕೊಂಡನು. ನೀನು ಭಕ್ತಿಯಾದರಗಳಿಂದ ಶ್ರೀ ಗಣೇಶ ಪುರಾಣವನ್ನು ಶ್ರವಣ ಮಾಡಿ ಆರ್ಜಿಸಿದ ಪುಣ್ಯವೇ ಇದಕ್ಕೆಲ್ಲ ಕಾರಣ. ನಾವು ಆ ಪುರಾಣ ಪುರುಷನನ್ನು ಸೇವೆ ಮಾಡುತ್ತಿರುವ ದೂತರು. ಪುಣ್ಯ ಕೀರ್ತಿಯಾದ ನಿನ್ನನ್ನು ತನ್ನ ಲೋಕಕ್ಕೆ ಕರೆದು ತರಬೇಕೆಂದು ದೇವನು ನಮಗೆ ಅಪ್ಪಣೆ ಮಾಡಿದ್ದರಿಂದ ನಿನ್ನನ್ನು ಕರೆದೊಯ್ಯಲು ಇದೋ ವಿಮಾನವನ್ನು ತೆಗೆದುಕೊಂಡು ನಿನ್ನ ಬಳಿಗೆ ಬಂದಿರುವೆವು. ನಿರತಿಶಯ ವೈಭವಯುತವಾದ ದೇವನ ಆ ಉತ್ತಮ ಲೋಕಕ್ಕೆ ಹೊರಡಲು ಸಿದ್ಧನಾಗು. ದೇವೇಶ್ವರನಾದ ಗಜಾನನನ ದಿವ್ಯ ಸನ್ನಿಧಿಯಲ್ಲಿ ಸೇರಿ ಅವನನ್ನು ಸಂದರ್ಶಿಸಿದೆಯಾದರೆ ಜನನ ಮರಣಗಳ ಶೃಂಖಲೆಯಿಂದ ಕೂಡಲೇ ಬಿಡುಗಡೆಯನ್ನು ಹೊಂದಿವೆ. ದೇವನ ವರಪ್ರಸಾದದಿಂದ ರಾಜನ್, ನೀನು ಅಲ್ಲಿ ಆತ್ಯಂತಿಕವಾದ ಸೌಖ್ಯವನ್ನು ಪಡೆಯುವೆ. ಸೂತರ ಉವಾಚ. ದೂತರಾಡಿದ ಆ ಸವಿ ಮಾತುಗಳನ್ನು ಕೇಳಿ ಸೋಮಕಾಂತ ಮಹಾರಾಜನು ಹರ್ಷಾತಿರೇಕಗೊಂಡನು. ತನ್ನಿಮಿತ್ತವಾಗಿ ಕೆಲಕಾಲ ತನ್ನ ದೇಹದ ಮೇಲೆ ಭಾವ ಸಹ ಅವನಿಗೆ ಉಳಿಯಲಿಲ್ಲ. ರಾಜನ ದೇಹದ ಪ್ರತಿ ಅವ್ಯಯವೂ ರೋಮಾಂಚಿತವಾಯಿತು. ಗದ್ಗದಿತ ಕಂಠದಿಂದ ದೇವನ ದೂತರನ್ನು ಕುರಿತು ಹೀಗೆ ಮಾತನಾಡಿದನು. ರಾಜರ ಉವಾಚ. ದೇವರ ದೇವ, ಮಹಾಗಣಪತಿಯು ಪರಾತ್ಪರ ಪುರುಷನು. ಸಕಲ ಸ್ಥಾವರ ಜಂಗಮ ಪ್ರಾಣಿಗಳ ಸೃಷ್ಟಿಯು ಆ ಮಹಾತ್ಮನಿಂದಲೇ ಹೊರಹೊಮ್ಮಿರುವುದು. ಸತ್ವ ರಜತಸ್ತಮೋ ಗುಣಗಳಿಗೆ ಸಹ ಅತೀತನಾದವನವನು. ಸೃಷ್ಟಿಕಾಲದಲ್ಲಿ ಗುಣಗಳು ವೈಷಮ್ಯದ ನಿಮಿತ್ತ ಕ್ಷೋಭೆಗೊಳ್ಳುವಂತೆ ಅವನು ಮಾಡತಕ್ಕವನು. ಈ ಪ್ರಪಂಚಕ್ಕೆಲ್ಲಳೆಯಾದವನು. ದೀನ ದಲಿತರಿಗೆ ನಾಥನಾದವನು. ಅಪಾಪಹತರಾದ ದೂತರೇ, ಕೃಪೆಯಿಟ್ಟು ಕೇಳಿ. ಯಾವನನ್ನು ಬ್ರಹ್ಮರುದ್ರ ವಿಷ್ಣು ಮಹೇಂದ್ರಾದಿ ದೇವತೆಗಳಾದರೂ ತಿಳಿದಿರುವಲ್ಲವೋ? ಜ್ಞಾನ ನಿಧಿಗಳಾದ ಸನಕಾದಿ ಬ್ರಹ್ಮ ಮಾನಸ ಸುತರು ಸರ್ವದಾ ಧ್ಯಾನ ಮಾಡುತ್ತಲಿದ್ದರೂ ಅರಿತಿಲ್ಲವೋ? ಅಂತಹ ಮಹಾತ್ಮನು ನನ್ನನ್ನು ಹೇಗೆ ಸ್ಮರಿಸಿದನು? ಅನಂತ ಕಲ್ಯಾಣಗುಣ ಪರಿಪೂರ್ಣನಾದ ಗಜಾನನನು ನನ್ನಂತಹ ಪಾಮರನನ್ನು ಕರೆತರುವುದಕ್ಕಾಗಿ ಸ್ವತಃ ತನ್ನ ಉತ್ತಮೋತ್ತಮ ವಿಮಾನಯಾನವನ್ನೇ ಕಳುಹಿಸಿಕೊಟ್ಟನೆಂದರೆ ಅವನ ವಾತ್ಸಲ್ಯಮಯ ಸ್ವಭಾವವನ್ನು ಎಷ್ಟೆಂದು ವರ್ಣಿಸೋಣ. ಪರಮ ಮಾಯಾವಿಯಾದ ದೇವನು ನಾನಾ ರೂಪಗಳನ್ನು ಧರಿಸಿ ಅನೇಕ ಅವತಾರಗಳನ್ನು ಮಾಡಿದನಲ್ಲವೇ? ನನಗೇನು ಅಷ್ಟು ಜ್ಞಾನ ಸಂಪನ್ನವಿಲ್ಲದಿದ್ದರೂ, ಪುಣ್ಯವನ್ನು ಅರ್ಚಿಸದಿದ್ದರೂ ಸಕಲ ಲೋಕಶರಣ್ಯನಾದ ದೇವನು ನನ್ನನ್ನು ಸ್ಮರಿಸಿದುದು ಆಶ್ಚರ್ಯಕರವಾದ ಸಂಗತಿಯೇ ಸರಿ. ಸೂತನ ಉವಾಚ. ಹೀಗೆ ನುಡಿದ ಸೋಮಕಾಂತ ಮಹಾರಾಜನು ಎಲ್ಲರನ್ನೂ ಭಕ್ತಿಯಿಂದ ಪ್ರಣಮಿಸಿ ಭೃಗು ಮಹರ್ಷಿಯನ್ನು ಕುರಿತು ಹೀಗೆಂದು ನುಡಿದನು. ಗುರು, ನಡೆದ ಸಂಗತಿ ಎಲ್ಲ ತಮಗೆ ವಿಧಿತವೇ ಆಗಿದೆಯಲ್ಲವೇ? ತಾವು ಅನುಮತಿಯನ್ನು ನೀಡುವುದಾದರೆ ಈ ದೇವದೂತರೊಂದಿಗೆ ವಿಮಾನದಲ್ಲಿ ಕುಳಿತು ಪ್ರಯಾಣ ಮಾಡಿ ನಿಮ್ಮ ಅನುಗ್ರಹದಿಂದ ಭಗವಂತನ ಸನ್ನಿಧಿಗೆ ತೆರಳುವೆನು. ದಯವಿಟ್ಟು ನನ್ನನ್ನು ತಾವು ಮರೆಯಬಾರದು. ಸೂತರ ಉವಾಚ. ಸೋಮಕಾಂತ ಮಹಾರಾಜನ ಈ ಮಾತುಗಳನ್ನು ಕೇಳಿ ರಾಜನ ವಿಪ್ರಯೋಗಕ್ಕಾಗಿ ಬಹಳ ಮಟ್ಟಿಗೆ ಉದ್ವಿಗ್ನನಾದನು. ರಾಜನ ಪುಣ್ಯ ಪ್ರಭಾವವನ್ನು ನೋಡಿ ಇಂತಹವನ ಸಹವಾಸ ಹೆಚ್ಚು ಕಾಲವಿಲ್ಲದೆ ಹೋಗುವುದಲ್ಲ ಎಂದು ತಪಸ್ವಿಯಾದ ಭೃಗು ಮಹರ್ಷಿಗೂ ವಿಹ್ವಲ ಭಾವ ಉಂಟಾಯಿತು. ಆನಂದಾಶ್ರುಗಳು ಧಾರಾಕಾರವಾಗಿ ಹರಿದವು. ದೇಹವು ರೋಮಾಂಚಿತವಾಯಿತು.
ಆಗ ಮುನಿಯು ರಾಜನನ್ನು ಬಿಗಿದಪ್ಪಿಕೊಂಡು ಭೃಗುವಿನ ವಾಚ, ಇದೋ ನಾನು ವಿಪ್ರ, ನನ್ನ ಬಾಯಿಯಿಂದ ವ್ಯರ್ಥಾಲಾಪ ಬರುವುದಿಲ್ಲ. ರಾಜ, ನಿನ್ನ ಮಹಾಭಾಗ್ಯಶಾಲಿಯಾದವನು. ನಿನಗೆ ಈಗ ದೊರೆತಿರುವ ಮಹತ್ಫಲವೇ ಇದಕ್ಕೆ ಸಾಕ್ಷಿಯಾಗಿದೆ. ಆಗಲಿ, ನೀನು ಗಣನಾಥನ ನಗರಕ್ಕೆ ಅಗತ್ಯವಾಗಿ ಪ್ರಯಾಣ ಮಾಡು. ಆದರೆ ದೇವನ ದರ್ಶನ ಪಡೆದು ಸುಖಭೋಗಗಳನ್ನು ಭುಜಿಸುತ್ತಾ ಅದರಲ್ಲೇ ಮಗ್ನನಾಗಿ ನನ್ನನ್ನೆಂದಿಗೂ ಮರೆತು ಬಿಡಬೇಡ. ಸೂತನ ಉವಾಚ. ಹೀಗೆ ನುಡಿದು ಒಬ್ಬರ ಕೈಯನ್ನೊಬ್ಬರು ಹಿಡಿದುಕೊಂಡು ಇಬ್ಬರು ಆಶ್ರಮದಿಂದ ಹೊರಭಾಗಕ್ಕೆ ಬಂದರು. ರಾಜನು ದೇವ ವಿಮಾನವನ್ನು ತನ್ನ ಗುರುವಾದ ಭೃಗು ಮಹರ್ಷಿಯನ್ನು ಭಕ್ತಿಯಿಂದ ನಮಸ್ಕರಿಸಿದನು. ದೇವನ ದೂತರು ವಿಮಾನವನ್ನು ಹತ್ತಬೇಕು ಎಂದು ಸೂಚಿಸಿದ ಕೂಡಲೇ ಸೋಮಕಾಂತ ಮಹಾರಾಜನು ವೇಗವಾಗಿ ನಡೆದು ವಿಮಾನವನ್ನೇರಿ ಕುಳಿತನು. ಆಗ ಅವನಿಗೆ ಬಹಳ ಸಂತೋಷ ಉಂಟಾಗಿದ್ದಿತ್ತು. ಅನಂತರ ರಾಜನ ಧರ್ಮಪತ್ನಿಯಾದ ಸುಧರ್ಮೆಯು ರಾಜನ ಇಬ್ಬರು ಸಚಿವರು ಉತ್ತಮವಾದ ಆ ವಿಮಾನವನ್ನು ಹತ್ತಿ ಕುಳಿತರು. ಅನಂತರ ದೇವನ ದೂತರು ವಿಮಾನವನ್ನೇರಿದರು. ಎಲ್ಲರೂ ವಿಮಾನದ ಮೇಲೆ ಕುಳಿತುಕೊಂಡು ಕೂಡಲೇ ಮಂಗಲ ವಾದ್ಯಗಳು ಬೋರ್ಗರೆದವು. ದೇವಲೋಕದ ಆ ವಾದ್ಯ ಧ್ವನಿಯು ದಿಗಂತವನ್ನೆಲ್ಲ ವ್ಯಾಪಿಸಿತು. ವಿಮಾನದ ಸೊಬಗು ವೈಭವಗಳನ್ನು ಕೊಂಡು ಸೋಮಕಾಂತನು ಬಹಳವಾಗಿ ಹರ್ಷಿಸಿದನು. ಜನ್ಮಾಂತರದಲ್ಲಿ ಸಂಪಾದಿಸಿದ ಪುಣ್ಯವು ಪರಿಪಾಕಗೊಂಡಿದ್ದರಿಂದಲೇ ಈ ದಿವ್ಯ ವಿಮಾನಾರೋಹಣದ ಸುಯೋಗವು ತನಗೆ ಪ್ರಾಪ್ತವಾಯಿತೆಂದು ರಾಜನು ದೃಢವಾಗಿ ನಂಬಿದನು. ಭೃಗುಮುನಿಯು ನೋಡುತ್ತಿರುವಷ್ಟರಲ್ಲೇ ಆ ವಿಮಾನಯಾನವು ಭೂಮಿಯನ್ನು ಬಿಟ್ಟು ಅಂಬರದಲ್ಲಿ ಚಲಿಸುತ್ತಲಿದ್ದಿತ್ತು. ಸಾಮಾನ್ಯ ಮಾನವನಾದ ಪಾಮರ ಸೋಮಕಾಂತ ಮಹಾರಾಜನು ತನ್ನ ಪಾರ್ಥಿವ ದೇಹದಿಂದಲೇ ಸರ್ವೋತ್ತಮ ಪದವಾದ ಗಾಣಪತ್ಯ ಸಾನ್ನಿಧ್ಯವನ್ನು ಹೊಂದಿದುದು ಭೃಗು ಮಹರ್ಷಿಯ ಮನಸ್ಸಿಗೆ ಬಹಳ ವಿಸ್ಮಯನುಂಟು ಮಾಡಿತ್ತು. ಅತ್ತ ಸೋಮಕಾಂತ ಮಹಾರಾಜನು ದೇವನ ಲೋಕವನ್ನು ತಲುಪಿದ ಕೂಡಲೇ ದೂತರನ್ನು ಪ್ರಣಮಿಸಿ ವಿಮಾನದಿಂದ ಕೆಳಕ್ಕಿಳಿದು ದೇವನ ಪರಮಪದವನ್ನು ಸೇರಿದನು. ಇಂತೂ ಶ್ರೀ ಗಣೇಶ ಪುರಾಣದ ಉತ್ತರಖಂಡದಲ್ಲಿ ಸೋಮಕಾಂತನು ಪರಮಪದವನ್ನು ಪಡೆದದ್ದು ಎಂಬಲಿಗೆ 151ನೇ ಅಧ್ಯಾಯವು ಸಮಾಪ್ತವಾದುದು.